ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತತೆ. ನಮಶ್ಚಂಡಿಕಾ ಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. 9 ಗ್ರಹಗಳಲ್ಲಿ ಪ್ರಮುಖ ಗ್ರಹವಾಗಿರತಕ್ಕಂತಹ ಗುರುಗ್ರಹ ಜೂನ್ 1ನೇ ತಾರೀಕು ವಿಶೇಷವಾದಂತಹ ಬದಲಾವಣೆಯನ್ನು ಮಾಡ್ತಾ ಇದೆ. ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡತಕ್ಕಂತಹ ಒಂದು ಸುಸಂದರ್ಭ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನವಾಗುತ್ತೆ. ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ ಅವನು ಆ ರಾಶಿಯಲ್ಲಿ ಇದ್ದಾಗ. ಪ್ರತಿಯೊಂದು ಗ್ರಹಕ್ಕೂ ಸ್ವಸ್ಥಾನ, ಉಚ್ಚಸ್ಥಾನ, ಮಿತ್ರಸ್ಥಾನ ಹೀಗೆಲ್ಲ ಇರುತ್ತೆ. ಗುರುವನ್ನು ನಾವು ತೆಗೆದುಕೊಂಡಾಗ ಈ 9 ಗ್ರಹಗಳಲ್ಲಿ ಪ್ರಮುಖವಾಗಿರತಕ್ಕಂತಹ ಗ್ರಹ ಜೊತೆಯಲ್ಲಿ ತನ್ನ ಸ್ವಸ್ಥಾನ ಮತ್ತು ಉಚ್ಚಸ್ಥಾನವಾಗಿರತಕ್ಕಂತಹ ಕರ್ಕಾಟಕ ರಾಶಿಗೆ ಉಚ್ಚಸ್ಥಾನ ಅಲ್ಲಿಗೆ ಪ್ರವೇಶವನ್ನು ಮಾಡುವುದರಿಂದ ಏನು ಬದಲಾವಣೆಗಳಾಗುತ್ತೆ, 12 ರಾಶಿಗಳ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾನೆ. ಒಂದಷ್ಟು ರಾಶಿಗಳಿಗೆ ಗುರುಬಲ ಹೊರಟೋಗುತ್ತೆ, ಒಂದಷ್ಟು ರಾಶಿಗಳಿಗೆ ಗುರುಬಲ ಬರುತ್ತೆ. ಇದರಿಂದ ಅವರವರ ಒಂದು ಆರ್ಥಿಕ ಕ್ಷೇತ್ರದಲ್ಲಿ, ಕೌಟುಂಬಿಕವಾದಂತಹ ಜೀವನದಲ್ಲಿ, ವೈಯಕ್ತಿಕವಾದಂತಹ ಪ್ರಭಾವ ಇವೆಲ್ಲವೂ ಕೂಡ ಉಂಟಾಗಿ ಆ ಮೂಲಕ ಜೀವನದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಆದ್ದರಿಂದ ಗುರುಬಲ ಅಂತೇಳಿ ಎಲ್ಲರೂ ಹೇಳ್ತಾರೆ. ಗುರುಬಲ ಇದೆ ಕೆಲಸಗಳು ಆಗುತ್ತೆ, ಗುರುಬಲ ಇಲ್ಲದೆ ಯಾವುದೇ ಕೆಲಸ ಆಗುವುದಿಲ್ಲ ಅನ್ನತಕ್ಕಂಥದ್ದು ನಾವು ಸಾಮಾನ್ಯ ಜನರ ಬಾಯಲ್ಲೂ ಕೂಡ ನಾವು ನೋಡ್ಬೋದು. ಆದ್ದರಿಂದ ಈ ಮೇಷರಾಶಿಯವರಿಗೆ ಗುರು ಬದಲಾವಣೆ ಆಗುವುದರಿಂದ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ, ಎಷ್ಟರ ಮಟ್ಟಿಗೆ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಮೇಷರಾಶಿಗೆ ಈಗಾಗಲೇ 7.5 ನಡೀತಾ ಇದೆ. ಶನಿಯ ಒಂದು ಪ್ರಭಾವ ಇದೆ ದ್ವಾದಶ ಸ್ಥಾನದಲ್ಲಿ. ಜೊತೆಯಲ್ಲಿ ಗುರು ಇಲ್ಲಿಯವರೆಗೆ ಮಿಥುನ ರಾಶಿಯಲ್ಲಿದ್ದ 3ನೇ ಸ್ಥಾನದಲ್ಲಿ ಇದ್ದ. ಈಗ ಕೇಂದ್ರ ಸ್ಥಾನಕ್ಕೆ, ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಮೇಷರಾಶಿಯವರಿಗೆ ಇದು 4ನೇ ಮನೆ ಆಗುತ್ತೆ. ಇದರಿಂದ ಯಾವ ರೀತಿಯಾದಂತಹ ಒಂದು ಪರಿಣಾಮ ಉಂಟಾಗಬಹುದು ಜೀವನದಲ್ಲಿ, ವೃತ್ತಿ ಕ್ಷೇತ್ರದಲ್ಲಿ. ಅವನು ಬರುವುದರ 4ನೇ ಸ್ಥಾನ ನಾವು ವಿಶೇಷವಾಗಿ ಗೃಹ ಸೌಖ್ಯಕ್ಕೆ ಸಂಬಂಧಪಟ್ಟಂತೆ, ತಾಯಿಗೆ ಸಂಬಂಧಪಟ್ಟಂತೆ, ವಾಹನ ಖರೀದಿಗೆ ಸಂಬಂಧಪಟ್ಟಂತೆ, ಆರ್ಥಿಕವಾದಂತಹ ಒಂದು ಸ್ಟೆಬಿಲಿಟಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಾವು ನೋಡಬೇಕು. ಧನಕಾರಕನಾಗಿ ಗುರು ಅಲ್ಲಿದ್ದಾಗ ಏನಾಗುತ್ತೆ, ಧರ್ಮಕಾರಕನಾದಂತಹ ಗುರು ಮೇಷರಾಶಿಯವರಿಗೆ 4ನೆಯ ಮನೆಯಲ್ಲಿ ಇದ್ದಾಗ ಏನು ಪ್ರಭಾವವನ್ನು ಬೀರುತ್ತೆ, ಉದ್ಯೋಗದಲ್ಲಿ ಯಾವ ರೀತಿಯಾದಂತಹ ವ್ಯತ್ಯಾಸಗಳು ಉಂಟಾಗುತ್ತೆ, ಇವೆಲ್ಲ ಕೂಡ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಗುರು ಕರ್ಕಾಟಕ ರಾಶಿಯಲ್ಲಿದ್ದಾಗ ಮೇಷರಾಶಿಯವರಿಗೆ ಅವನ ಒಂದು ದೃಷ್ಟಿ ಮೇಷರಾಶಿಯವರಿಗೆ 8ನೇ ಮನೆಯ ಮೇಲೆ ಮತ್ತು ಕರ್ಮಸ್ಥಾನವಾದಂಥ 10ನೇ ಮನೆ ಮತ್ತು 7.5 ನಡೀತಾ ಇದೆ, 12ನೇ ಮನೆಯಲ್ಲಿ ಶನಿ ಇದ್ದಾನೆ. ಆ ಶನಿಯ ಮೇಲೆಯೂ ಕೂಡ ಗುರುವಿನ ದೃಷ್ಟಿ ಬೀರುವುದರಿಂದ ಸಹಜವಾಗಿ ಗುರುವಿನ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತೋ ಅಲ್ಲೆಲ್ಲ ಒಳ್ಳೆಯ ಫಲಗಳೇ ಸಿಗುತ್ತೆ ಅಂಥೇಳಿ ಒಂದು ವಿಮರ್ಶೆಯನ್ನು ನಾವು ಮಾಡ್ಬೋದು, ವಿಶ್ಲೇಷಣೆಯನ್ನು ಮಾಡ್ಬೋದು. ಅಂದರೆ ಶುಭಗ್ರಹ ಆಗಿರುವುದರಿಂದ ಗುರು ಅವನು ಎಲ್ಲಿ ತನ್ನ ದೃಷ್ಟಿಯನ್ನು ಬೀರ್ತಾನೋ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಫಲಾಫಲಗಳು ಉತ್ತಮವಾಗಿ ಅವನಿಗೆ ಕೊಡಲ್ಪಡುತ್ತೆ ಅನ್ನತಕ್ಕಂಥದ್ದು ಜ್ಯೋತಿಷ್ಯ ವಿಜ್ಞಾನ ಹೇಳುತ್ತೆ. ಆದ್ದರಿಂದ 7.5 ಇದೆ ಅನ್ನತಕ್ಕಂಥದ್ದು ಚಿಂತೆಯನ್ನು ಬಿಡಬೇಕು. ಯಾಕೆಂದರೆ ಇಷ್ಟರವರೆಗೆ ಎಲ್ಲ ರೀತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ. ಈಗ ಗುರುಬಲ ನಾವು ನೇರವಾಗಿ ನೋಡಿದರೆ ಮೇಷರಾಶಿಯವರು ಗುರುಬಲ ಇಲ್ಲದೇ ಇದ್ದರೂ ಕೂಡ ಆ ಗುರುವಿನ ದೃಷ್ಟಿ ಒಂದು ವಿಶೇಷವಾಗಿ ಆ ಭಾವಗಳ ಮೇಲೆ ಬೀಳುವುದರಿಂದ ಆ ಅಷ್ಟಮ ಸ್ಥಾನದ ಮೇಲೆ ಬೀಳುತ್ತೆ. ಅಷ್ಟಮ ಸ್ಥಾನಾಧಿಪತಿ ಕುಜ, ಅವನು ವಿಶೇಷವಾಗಿ ರಾಶ್ಯಾಧಿಪತಿಯೂ ಕೂಡ ಹೌದು ಮೇಷರಾಶಿಯವರಿಗೆ. ಈ ಎಲ್ಲ ಕಾರಣದಿಂದ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಜೀವನದಲ್ಲಿ ಈ ಗುರುವಿನ ಒಂದು ದೃಷ್ಟಿಯ ಕಾರಣದಿಂದಾಗಿ ಉಂಟಾಗುತ್ತೆ. ಗುರುವಿನ ದೃಷ್ಟಿ ಅಷ್ಟಮ ಸ್ಥಾನದ ಮೇಲೆ ಬೀಳುವುದರಿಂದ ಉದ್ಯೋಗಗಳಲ್ಲಿ, ಅವ್ರು ಮಾಡತಕ್ಕಂತಹ ಕೆಲಸಗಳಲ್ಲಿ, ವ್ಯವಹಾರಗಳಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣಬಹುದು. ಜೊತೆಯಲ್ಲಿ ಕರ್ಮಸ್ಥಾನದ ಮೇಲೆಯೂ ಕೂಡ ಗುರುವಿನ ಒಂದು ಬಲ ಇರುವುದರಿಂದ, ದೃಷ್ಟಿಯನ್ನು ತಕ್ಕಂಥದ್ದು ಇರುವುದರಿಂದ
ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗತಕ್ಕಂತಹ ಸಾಧ್ಯತೆಗಳನ್ನು ಸೃಷ್ಟಿ ಮಾಡುತ್ತೆ. ಮಾಡತಕ್ಕಂತಹ ಕೆಲಸದಲ್ಲಿ ಉತ್ತಮವಾದಂತಹ ಪ್ರಗತಿ, ಎಲ್ಲರಿಂದ ಪ್ರಶಂಸೆಗೆ ಒಳಪಡತಕ್ಕಂಥದ್ದು, ಅವರ ಕೆಲಸದಲ್ಲಿ ಒಂದು ವಿಶೇಷವಾದಂತಹ ಒಂದು ಅಭಿವೃದ್ಧಿ, ಇದೆಲ್ಲವನ್ನು ನಾವು ಗುರುವಿನ ಒಂದು ಬದಲಾವಣೆಯಿಂದ ಮೇಷರಾಶಿಯವರಿಗೆ ನೋಡುವುದಕ್ಕೆ ಸಾಧ್ಯ. ಜೊತೆಯಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಇದ್ದರೂ ಕೂಡ ಗುರುವಿನ ಒಂದು ದೃಷ್ಟಿ ಬೀಳುವುದರಿಂದ ಎಷ್ಟೋ ಕಳೆದುಕೊಳ್ತಕ್ಕಂಥದ್ದು ಏನಿದೆ ಅದೆಲ್ಲವೂ ಕೂಡ ಅವರಿಗೆ ಇನ್ನೇನು ಕೈಬಿಟ್ಟು ಹೋಯಿತು ಅನ್ನತಕ್ಕಂತಹ ಸಂದರ್ಭದಲ್ಲಿ ಅದು ಅವರಿಗೆ ಪುನಃ ಸಿಗತಕ್ಕಂತಹ ಸಾಧ್ಯತೆಗಳು, ಅಂದರೆ ಹಣಕಾಸಿನ ವಿಚಾರ ಇರ್ಬೋದು, ಆಸ್ತಿ ಇರ್ಬೋದು, ಅಥವಾ ಜೀವನದಲ್ಲಿ ಒಂದು ನೆಮ್ಮದಿ ಇರ್ಬೋದು, ಇನ್ನೇನೋ ಇರ್ಬೋದು, ಯಾವುದೇ ಆದರೂ ಕೂಡ ಯಾವುದೇ ಒಂದು ಕಳೆದುಕೊಳ್ತಕ್ಕಂತಹ ಒಂದು ಸಂದರ್ಭ ಬಂದಾಗ ಅದು ಪುನಃ ಅವರಿಗೆ ಪ್ರಾಪ್ತಿಯಾಗತಕ್ಕಂತಹ, ಅಂದರೆ ವ್ಯಯಸ್ಥಾನದಲ್ಲಿ ಗುರುವಿನ ಒಂದು ದೃಷ್ಟಿ ಬೀಳುವುದರಿಂದ ಪುನಃ ಅಂತಹದ್ದನ್ನು ಪಡೆದುಕೊಳ್ತಾರೆ, ಪುನಃ ಮನಃಶಾಂತಿಯನ್ನು ಪಡೆದುಕೊಳ್ತಾರೆ, ಕೊಟ್ಟ ಹಣ ತಿರುಗಿ ಬರಬಹುದು, ಜೀವನದಲ್ಲಿ ಅವರು ವಿಶೇಷವಾದಂತಹ ಸಾಧನೆ, ಅವರ ಪರಿಶ್ರಮಕ್ಕೆ ಸೂಕ್ತವಾದಂತಹ ಪ್ರತಿಫಲ ಅನ್ನತಕ್ಕಂಥದ್ದು ಸಿಗುತ್ತೆ ಅನ್ನತಕ್ಕಂಥದ್ದೆಲ್ಲ ಇದರಿಂದ ನಾವು ಪ್ರಮುಖವಾಗಿ ನೋಡಬಹುದು. ಇನ್ನು ಮೇಷರಾಶಿಯವರಿಗೆ ವಿಶೇಷವಾಗಿ ಜ್ಞಾನಕಾರಕನಾಗಿ ಜ್ಞಾನ ಸಂಪಾದನೆಯನ್ನು ಮಾಡತಕ್ಕಂಥ ಉನ್ನತ ವಿದ್ಯಾಭ್ಯಾಸವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಯೋಗ ಒದಗಿ ಬರ್ಬೋದು. ಧನಸ್ಥಾನದಲ್ಲಿ ವಿಶೇಷವಾಗಿ ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ಧನಸ್ಥಾನದ ಅಧಿಪತಿ ಅವನು ಮತ್ತು ಗುರು ಪರಸ್ಪರ ಶತ್ರುಗಳು ಆಗಿರೋದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಧನಕಾರಕನಾಗಿ ನಾನು ಆಗಲೇ ಹೇಳಿದೆ, ನೀವು ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿದರೆ ಆರ್ಥಿಕವಾಗಿ ಬಲಿಷ್ಠರಾಗುವುದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು. ಆದ್ದರಿಂದ ಧನಕಾರಕನು ಕೂಡ ಗುರುವೇ ಆಗಿರುವುದರಿಂದ ಚತುರ್ಥ ಸ್ಥಾನದಲ್ಲಿ ಅವನು ಇರುವುದರಿಂದ ದುಂದು ವೆಚ್ಚಗಳನ್ನು ಮಾಡಿ ಹಣ ಖರ್ಚು ಮಾಡತಕ್ಕಂತಹ ಕೆಲವೊಂದು ಮನಸ್ಥಿತಿಯು ಕೂಡ ಉಂಟಾಗಬಹುದು. ಅನಾರೋಗ್ಯ ಕೀಲುಗಳಿಗೆ ಸಂಬಂಧಪಟ್ಟಂತೆ, ಸ್ನಾಯುಗಳಿಗೆ ಸಂಬಂಧಪಟ್ಟಂತೆ ರೋಗ ಬಾಧಿಸ್ತಕ್ಕಂಥದ್ದಿರುತ್ತೆ. ಜೊತೆಯಲ್ಲಿ ವೈವಾಹಿಕವಾದಂತಹ ಒಂದು ಶುಭ ಸುದ್ದಿಯನ್ನು ಕೇಳಬಹುದು. ಅಂದರೆ ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗ ಇದೆ. ಸಂಬಂಧಗಳು ಏನಾದರೂ ಮನಸ್ತಾಪಗಳಿದ್ದರೆ, ಬಿರುಕು ಬಿಟ್ಟಿದ್ದರೆ, ಬಂಧುವರ್ಗಗಳಲ್ಲಿ ಏನಾದರೂ ಸಂಬಂಧ ಚೆನ್ನಾಗಿಲ್ಲದೇ ಇದ್ದರೆ ಅದೆಲ್ಲವೂ ಕೂಡ ಯಾವುದೋ ಒಂದು ಕಾರಣದಿಂದ ಸಂಬಂಧಗಳು ಸುಧಾರಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಸಾಮಾಜಿಕ ಕೌಟುಂಬಿಕವಾದಂತಹ ಅಭಿವೃದ್ಧಿಯು ಕೂಡ ನೀವು ನೋಡಬಹುದು. ಸಂತಾನ ಅಪೇಕ್ಷಿತರು ಯಾರು ಇರ್ತಾರೆ ಅವರಿಗೆ ಈ ಒಂದು ಗುರುವಿನ ಒಂದು ಬದಲಾವಣೆಯಿಂದಾಗಿ ಶುಭ ಸುದ್ದಿ ಸಿಗತಕ್ಕಂತಹ ಒಂದು ವಿಶೇಷವಾದಂತಹ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ. ಜೊತೆಯಲ್ಲಿ ಧರ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಕಾರ್ಯಗಳು, ತೀರ್ಥಯಾತ್ರೆಯನ್ನು ಮಾಡತಕ್ಕಂಥದ್ದು, ಪುಣ್ಯಕ್ಷೇತ್ರ ಸಂದರ್ಶನ, ಕುಲದೇವರ ದರ್ಶನ, ಇಂತಹದ್ದೆಲ್ಲವೂ ಕೂಡ ಒಂದು ಧರ್ಮಕಾರಕನಾಗಿ ಗುರುವಿನ ಒಂದು ಬದಲಾವಣೆಯಿಂದ ಮೇಷರಾಶಿಯವರಿಗೆ ಒದಗುತ್ತೆ. ಜೊತೆಯಲ್ಲಿ ಶನಿ ಮತ್ತು ಗುರು ಪರಸ್ಪರ ಸಮ, ಕೆಟ್ಟದನ್ನು ಮಾಡಲ್ಲ, ಒಳ್ಳೆಯದನ್ನು ಮಾಡಲ್ಲ, ಆ ರೀತಿಯಾದಂತಹ ಸಂಯೋಜನೆ. ಆದ್ದರಿಂದ ಇಂತಹ ಕೆಲಸ ಕಾರ್ಯಗಳಿಗೆ, ಧಾರ್ಮಿಕ ಕಾರ್ಯಗಳಿಗೆ, ದಾನ ಧರ್ಮಕ್ಕೆ ಹಣವನ್ನು ಹೆಚ್ಚು ನೀವು ಖರ್ಚು ಮಾಡುವುದರಿಂದ ಪುಣ್ಯ ಸಂಪಾದನೆಯೂ ಆಗುತ್ತೆ. ಇನ್ನಿತರ ಗ್ರಹಗಳ ಒಂದು ದೋಷವು ಕೂಡ ನಿವಾರಣೆಯಾಗಿ ಆ ಗುರುವಿನ ಒಂದು ಬಲಾಬಲದಿಂದ ನೀವು ವಿಶೇಷವಾಗಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಅದರಲ್ಲಿ ಒಟ್ಟಿನಲ್ಲಿ ಈ ಗುರುವಿನ ಒಂದು ಬದಲಾವಣೆಯಿಂದ ಮೇಷರಾಶಿಯವರಿಗೆ ಮಿಶ್ರ ಫಲಗಳು ಅಂಥೇಳಿ ಹೇಳಬಹುದು. ಇಲ್ಲಿಯವರೆಗೆ ಎಷ್ಟೋ ಕಷ್ಟಗಳಿರುತ್ತೆ, ಎಷ್ಟೋ ಸಮಸ್ಯೆಗಳು ಇದ್ದರೂ ಕೂಡ ಅದೆಲ್ಲವೂ ಕೂಡ ಒಂದು ಕಾರ್ಮೋಡ ಮರೆಯಾದಂತೆ ಈ ಗುರುವಿನ ಒಂದು ಬದಲಾವಣೆಯಿಂದ ಆಗತಕ್ಕಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಗುರುವಿನ ಒಂದು ವಿಶೇಷವಾದಂತಹ ಮಂತ್ರ ಪಠನೆಯನ್ನು ಮಾಡತಕ್ಕಂಥದ್ದು, ಗುರುದೇವಾಲಯದ ಸಂದರ್ಶನವನ್ನು ಮಾಡುವುದು, ಇವೆಲ್ಲವೂ ಕೂಡ ಅನುಸರಿಸಿಕೊಂಡು ಬಂದರೆ ಮೇಷರಾಶಿಯವರಿಗೆ ಈ ಗುರುವಿನ ಒಂದು ಬದಲಾವಣೆಯಿಂದಾಗಿ ಇನ್ನೂ ಹೆಚ್ಚಿನ ಒಂದು ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.